ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ಮೊದಲನೇದಾಗಿ ನೀವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಬರ್ತಾ ನಿಮಗೆ ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಲೆಫ್ಟಲ್ಲಿ ನಿಮಗೆ ಒಂದು ಟಯರ್ದು ಒಂದು ಪ್ಲೇಸ್ ಕಾಣಿಸುತ್ತೆ. ನಾವೊಂದು 2 ಸತಿ ಬರುವಾಗ ನೋಡಿಕೊಂಡು JK ಟೈರ್ಸ್ ಅವ್ರದ್ದು ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು ಅದು STM ಅವ್ರದ್ದು, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರದ್ದು ಮ್ಯೂಸಿಯಮ್ಮು, ವಿಂಟೇಜ್ ಕಾರ್ದು ಮ್ಯೂಸಿಯಂ ಅಂತ ಗೊತ್ತಾಯಿತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ನಾವು ಓಪನ್ ಇರ್ಬೋದಾ ಅಂತ ನೋಡಲಿಕ್ಕೆ ಅಂತಲೇ ಹೋಗಿದ್ದು. ಆಮೇಲೆ ಗೊತ್ತಾಯಿತು ಇಲ್ಲ, ಓಪನ್ ಇರಲ್ಲ ಅಂತ. ಹೋಗಲಿ, ಯಾವಾಗ ಓಪನ್ ಇರುತ್ತೆ ಅನ್ನೋದಾದರೂ ತಿಳ್ಕೊಂಡು ಬರೋಣ, ನಿಮಗೊಂದು ಅಪ್ಡೇಟ್ ಕೊಟ್ಟಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ಒಳಗಡೆ ಗಾರ್ಡನಿಂಗ್ ಮಾಡಿರೋದು, ವಿಂಟೇಜ್ ಕಾರ್ಗಳನ್ನು ಒಳಗಡೆ ಇಟ್ಟಿರೋದಲ್ಲದೆ ಹೊರಗಡೆ ಕೂಡ ಇಟ್ಟಿದ್ದಾರೆ. ಹಾಗೆಯೇ ಟಯರ್ ಶೇಪಲ್ಲಿ ಬಿಲ್ಡಿಂಗನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಳಗಡೆ ಯಾರಿಗೂ ಇನ್ನೂ ಅಲೋ ಇಲ್ಲ, ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಇನಾಗ್ರೇಷನ್ನು ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ಆಗುತ್ತೆ. ಏಪ್ರಿಲ್ ಎಂಡಲ್ಲಿ ಇನಾಗ್ರೇಷನ್ ಆದಮೇಲೆ ಟಿಕೆಟ್ ಪ್ರೈಸನ್ನು ಫಿಕ್ಸ್ ಮಾಡಿ ಎಲ್ರಿಗೂ ಎಂಟ್ರಿ ಇರುತ್ತೆ. ಈಗ ನೋಡ್ತಾ ಇದ್ದೀರಾ, ನಾವು ಬಂದಿದ್ದೀವಿ, ಹತ್ರದಲ್ಲಿ ಬಂದಿದ್ದೀವಿ. ನಾವು ನೋಡೋಕ್ಕೆ ಅಂತಲೇ ಬಂದಿದ್ದು ಓಪನ್ ಇದೆಯಾ ಅಂತ. ಹಾಗೆಯೇ ಸ್ವಲ್ಪ ಇನ್ಫಾರ್ಮೇಷನ್ ಓಪನ್ ಇಲ್ಲ ಅಂತ ಗೊತ್ತಾಯಿತು. ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಅಟ್ರಾಕ್ಟಿವ್ ಆಗೋ ಕಾಣಿಸುತ್ತೆ. ನೀವು ರೋಡಲ್ಲಿ ಹೋಗ್ತಾ ಏನಿದು ಅಂತ ಎಲ್ಲರೂ ತಿರುಗಿ ನೋಡೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಗಾರ್ಡನಿಂಗ್ ಮಾಡಿದ್ದಾರೆ. ಹಾಗೆಯೇ ವಿಂಟೇಜ್ ವೆಹಿಕಲ್ಸನ್ನು ಆಚೆ ಕೂಡ ಇಟ್ಟಿದ್ದಾರೆ. ಅದನ್ನು ಒಳಗಡೆ ಇಡ್ತಾರೆ. ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ಇನಾಗ್ರೇಷನ್ ಫಂಕ್ಷನ್ ಆದಮೇಲೆ ಎಲ್ರಿಗೂ ಎಂಟ್ರಿ ಇದೆ. ಅದನ್ನೇ ನಾವು ಅಲ್ಲೊಬ್ಬರಿಂದ ತಿಳ್ಕೊಂಡು ಹಾಗೆಯೇ ಸುತ್ತಮುತ್ತ ಎಲ್ಲ ವಿಡಿಯೋ ಮಾಡಿಕೊಂಡು ಬಂದ್ವಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಓಪನ್ ಆಗಿದೆಯಾ, ಎಂಟ್ರಿ ಇದೆಯಾ, ಎಂಟ್ರಿ ಫೀಸ್ ಏನು ಅನ್ನೋದೆಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಅದು ಕ್ಲಾರಿಫೈ ಮಾಡಿದಾಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ನೋಡಿಕೊಂಡು ಬಂದ್ವಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ಅಲ್ಲಿಂದ APMCಗೆ ಬಂದಿದ್ದೀವಿ. ನಂಜನಗೂಡು ರೋಡಲ್ಲಿ ಇದೆ ನಿಮಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಂಡಿಪಾಳ್ಯ, ಮೈಸೂರು ಅಂತ APMC. ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ, ನಾವು ಸ್ವಲ್ಪ ದಿನಸಿ ಸಾಮಾನು ತೊಗೊಳ್ಬೇಕಾಗಿತ್ತು. ನಾವು ಮುಂಚೆ ಎಲ್ಲ ದಿನಸಿ ಸಾಮಾನ ಇಲ್ಲೇ ಬಂದು ತೊಗೊಳ್ತಿದ್ವಿ. ಹೋಲ್ಸೇಲ್ ಶಾಪ್ಗಳಿದೆ. ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಮನೆ ಹತ್ತಿರದ ಅಂಗಡಿಗಳಿಗಿಂತ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ನೀವು ಇಲ್ಲಿ ಸಾಮಾನನ್ನು ತೊಗೊಳ್ಬೋದು. ಕೋವಿಡ್ಗೂ ಮುಂಚೆ ಪ್ರತಿ ಸಲ ಇಲ್ಲೇ ಬಂದು ಸಾಮಾನು ತೊಗೊಂಡು ಹೋಗ್ತಾ ಇದ್ವಿ. ಒಂದು ಸಲ ಬಂದರೆ ಒಂದು 3 ತಿಂಗಳಿಗಾಗೋಷ್ಟು ಕಾಳುಗಳು, ರವೆ, ಪ್ರತಿಯೊಂದು ಸಾಮಾನನ್ನು ಒಂದು 3 ತಿಂಗಳಿಗಾಗುವಷ್ಟು ಒಟ್ಟಿಗೆ ತೊಗೊಂಡೋಗಿ ಇಟ್ಕೋತಿದ್ವಿ. ಮತ್ತು ಅದು ಇನ್ನೇನು ಖಾಲಿ ಆಗಕ್ಕೆ ಬರ್ತಿದೆ ಅನ್ನುವಾಗ ಮತ್ತೆ ಬಂದು ತೊಗೊಂಡು ಹೋಗ್ತಿದ್ವಿ. ಒಂದು ಅಂಗಡಿ ಮಾತ್ರ ತುಂಬಾ ಪರಿಚಯ ಆಗಿಬಿಟ್ಟಿತ್ತು, ಅಲ್ಲೇ ಬಂದು ತೊಗೊಂಡು ಹೋಗ್ತಿದ್ವಿ. ಕೋವಿಡ್ ಆದಮೇಲಿಂದ ನಾವು ಈ ಕಡೆ ಬಂದೇ ಇಲ್ಲ. ಮನೆ ಹತ್ತಿರದ ಶಾಪ್ಗಳಲ್ಲೇ, ಹಾಗೆಯೇ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ, ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟಲ್ಲಿ, ಜಿಯೋ ಮಾರ್ಟ್ ಆ್ಯಪಲ್ಲಿ ಹೀಗೇ ಶಾಪಿಂಗನ್ನು ಮಾಡ್ತಾಯಿದ್ವಿ. ಮನೆ ಹತ್ತಿರದ ಶಾಪಿಂಗಲ್ಲಿ ತೊಗೊಳ್ಳೋದು, ಶಾಪಲ್ಲಿ ತೊಗೊಳ್ಳೋದು, ಹಾಗೆ ಮಾಡ್ತಾಯಿದ್ವಿ. ಈ ಕಡೆ ಬಂದೇ ಇರಲಿಲ್ಲ. ಸ್ವಲ್ಪ ಖಾರದ ಪುಡಿ ಸಾಮಾನು ತೊಗೋಬೇಕಾಗಿತ್ತು. ಹಾಗಾಗಿ ಹೋಲ್ಸೇಲ್ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿತ್ತಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು ಶಾಪು, ನೀವು ಯಾವ ಶಾಪಿಗಾದರೂ ಹೋಗ್ಬೋದು. ಅದೇ ಶಾಪ್ ಅಂತ ಏನಿಲ್ಲ, ಯಾವ ಶಾಪಲ್ಲಿ ಹೋದ್ರೂ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ. ನೀವು ಬಿಲ್ಲೆಲ್ಲ ಆದಮೇಲೆ ಮತ್ತೆ ಕನ್ಸೆಷನನ್ನು ಮಾಡಿಸ್ಕೋಬೋದು. ಇಲ್ಲ ಮುಂಚೆನೇ ಹೇಳಿಬಿಟ್ರೆ ಪ್ರತಿ ಐಟಮ್ ಮೇಲೂ ಕನ್ಸೆಷನನ್ನು ಕೊಡ್ತಾರೆ. ನಾವು ಮನೆಗೆ ಬೇಕಾದ ದಿನಸಿ ಸಾಮಾನೆಲ್ಲ ಇತ್ತು. ಅಕ್ಕಿ, ಎಣ್ಣೆ ನಾವು ಗಾಣದಿಂದ ತೊಗೋತೀವಿ. ಹಾಗೆಯೇ ದಿನಸಿ ಸಾಮಾನೆಲ್ಲ ಇತ್ತು. ಹಾಗಾಗಿ ಖಾರದ ಪುಡಿ ಸಾಮಾನು ಮಾತ್ರ ಬೇಕಿತ್ತು. ಅದ್ರ ಜೊತೆ ಸ್ವಲ್ಪ ಸಾಮಾನನ್ನು ತೊಗೊಂಡು ಬಂದಿದ್ದೀವಿ. ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ನಮಗೆ ಕೊಡ್ತಾರೆ. ಅಂಗಡಿಗಳಿಗಿಂತ, ಮನೆ ಹತ್ರದ ಅಂಗಡಿಗಿಂತ ಅಲ್ಲಿ ತೊಗೊಂಡಾಗ ನಮಗೆ ತುಂಬಾ ಡಿಸ್ಕೌಂಟ್ ಆಗುತ್ತೆ. ಹಾಗೆಯೇ 2 ಬ್ಯಾಗ್ ಕೊಟ್ಟಿದ್ರು. ಒಂದು ದೊಡ್ಡ ಚೀಲದಲ್ಲಿ ಹಾಕಿ ಕಟ್ಕೊಟ್ಟಿದ್ರು, ಇನ್ನೊಂದು ಚಿಕ್ಕ ಚೀಲದಲ್ಲಿ ಒಂದು ಸಮ್ಮು ತೊಗೊಂಡು ಬಂದ ನೋಡಿದ್ದೀರಾ. ಇನ್ನೊಂದು ಅವರಪ್ಪ ತೊಗೊಂಡು ಬರ್ತಿದ್ದಾರೆ. ಅದನ್ನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ, ಯಾವ ಥರ ಚೀಲನ ಹೊತ್ಕೊಂಡು ಬರ್ತಿದ್ದಾರೆ ಅಂತ. ನಾವು ಮನೆಗೆ ಬಂದ ಒಂದು ಸ್ವಲ್ಪ ಹೊತ್ತಲ್ಲಿ ಚೀಲ ಎಲ್ಲ ಬಿಚ್ಚಿ ಏನೆಲ್ಲ ಸಾಮಾನು ತಂದಿದ್ದೀವಿ ಅನ್ನೋದನ್ನು ತೋರಿಸಿದ್ದೀನಿ. ನೋಡ್ತಾ ಹೋಗ್ಬೋದು. ನಾನು ಓಪನ್ ಮಾಡೋದನ್ನ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಯಾವ್ಯಾವ ಸಾಮಾನು, ಏನೇನು ಪ್ರೈಸ್ ಅನ್ನೋದನ್ನ ಹೇಳಿಲ್ಲ. ಪ್ರೈಸು ನಿಮಗೆ ಮನೆ ಹತ್ತಿರದ ಶಾಪ್ಗಳಿಗಿಂತ ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ ಅನ್ನೋದಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಮದುವೆಗಳಿಗೆ, ನಿಮ್ಮ ಮನೆಯ ಫಂಕ್ಷನ್ಗಳಿಗೆ ಮೇನಾಗಿ ಎಲ್ಲರೂ ಅಲ್ಲಿಗೆ ಹೋಗಿ ದಿನಸಿ ಸಾಮಾನನ್ನು ತೊಗೊಳ್ಳೋದು. ನಾವು ನಮ್ಮನೆ ಏನೇ ಫಂಕ್ಷನ್ ಆದರೂ ಅಲ್ಲಿಗೆ ಹೋಗಿ ದಿನಸಿ ಸಾಮಾನನ್ನು ತೊಗೊಂಡು ಬರ್ತೀವಿ. ಹಾಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಮಗೆ ಜಾಸ್ತಿನೇ ಡಿಸ್ಕೌಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಖಾರದ ಪುಡಿಗೆ ಬೇಕಾಗಿರೋದು ಧನಿಯಾ, ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅದಕ್ಕೆ ಬೇಕಾದ ಕಾಳುಗಳು,
ಹಾಗೆಯೇ ಸ್ವಲ್ಪ ಕಾಳುಗಳನ್ನು, ಒಂದೊಂದು ಕೆಜಿ ಕಾಳುಗಳು, ಕಡಲೆಕಾಳು, ಹೆಸರು ಕಾಳು, ತಡ್ನಿಕಾಳು, ಸಕ್ಕರೆ, ಉಪ್ಪು, ಡ್ರೈ ಫ್ರೂಟ್ಸು, ಹಾಗೆ ದೇವ್ರ ಮನೆಗೆ ಬೇಕಾದ ಸಾಮಾನು, ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ, ಹೀಗೆ ಏನೇನು ಖಾಲಿ ಆಗಿದೆ ಅನಿಸುತ್ತೆ ಅದನ್ನಷ್ಟೇ ತಂದಿದ್ದೀನಿ. ಒಂದ್ಸತಿ ಹೋದಾಗ ನೀಟಾಗಿ ಎಲ್ಲ ಸಾಮಾನು ತೊಗೊಳ್ಳೋಣ ಅಂತ ಹೇಳ್ಕೊಂಡು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಸಾಮಾನನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ನೋಡ್ತಾ ಹೋಗಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಸಾಮಾನೆಲ್ಲ ಓಪನ್ ಮಾಡ್ಕೊಳ್ಳೋದು, ಹಾಗೆಯೇ ಎಲ್ಲೆಲ್ಲಿ ಏನೇನನ್ನು ಇಟ್ಕೋಬೇಕು ಅದನ್ನು ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಆಗ ಸಮ್ಮು ಎಷ್ಟು ತೊಂದರೆ ಕೊಡ್ತಾ ಇರ್ತಾನೆ ಅನ್ನೋದನ್ನು ಕೂಡ ನೋಡ್ಬೋದು. ನಾನು ಎತ್ತಿಟ್ಕೋತೀನಿ, ನಾನು ಇಡ್ತೀನಿ, ನನಗೆ ಬೇಕು ಅಂತೆಲ್ಲ ಪ್ರತಿಯೊಂದನ್ನು ಎತ್ಕೊಳ್ಳೋದು, ಹಿಂಸೆ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ನಾನು ಹೇಳಿದ ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ನಮ್ಮ ಮನೆಗೆ ಬೇಕಾದ ಎಲ್ಲ ದಿನಸಿ ಸಾಮಾನು, ಹಾಗೆ ಎಲ್ಲ ಥರ ಐಟಮ್ಸ್ಗಳು ಕೂಡ ಅಲ್ಲಿ ಸಿಗುತ್ತೆ. ಧನಿಯಾ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿನ ಒಣಗಾಕ್ಲಿಕ್ಕೆ ಎತ್ತಿಟ್ಕೊಂಡು, ಇನ್ನು ಮಿಕ್ಕಿದ ಕಾಳುಗಳು, ಖಾರದ ಪುಡಿಗೆ ಏನೇನು ತಂದಿದ್ದೀನಿ ಅದನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮನೆ ಜೊತೆಗೆ ಸೇರ್ಸೋದು ಬೇಡ ಅಂತ ಹೇಳಿ ಸಪ್ರೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಸಂಡೇ ಈವ್ನಿಂಗು ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಂದೋಲನ ಸರ್ಕಲ್ ಹತ್ರ ಹೋಟೆಲ್ ರಾಯಲ್ ಬ್ಲೂ ಅಂತ ಹೊಸದಾಗಿ ಹೋಟೆಲ್ ಆಗಿದೆ. ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ. ಈ ಸಲ ಇಲ್ಲೇ ಹೋಗೋಣ, ಊಟ ಮಾಡ್ದಂಗೂ ಆಗುತ್ತೆ ಮತ್ತು ಟೇಸ್ಟ್ ಮಾಡಿ ರಿವ್ಯೂ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಈ ಹೋಟೆಲಲ್ಲಿ ನಿಮಗೆ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ಹಾಗೆ ರೂಮ್ಸ್ಗಳು ಕೂಡ ಇದೆ. ಈ ಹೋಟೆಲ್ ಬಂದು ಆಂದೋಲನ ಸರ್ಕಲ್ ನಿಯರಲ್ಲೇ ಇದೆ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ನ ಬೇರೆ ಬೇರೆಯಾಗಿ ಸರ್ವ್ ಮಾಡ್ತಾರೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ವೆಜ್ ಫುಡ್ಡನ್ನು ಸರ್ವ್ ಮಾಡ್ತಾರೆ, ಮೇಲ್ಗಡೆ ನಿಮಗೆ ನಾನ್ ವೆಜ್ ಫುಡ್ಡನ್ನು ಸರ್ವ್ ಮಾಡ್ತಾರೆ. ಎಷ್ಟೊಂದು ಜನ ವೆಜ್ಜು ನಾನ್ ವೆಜ್ಜು ಎರಡೂ ಇದ್ದರೆ ಇಷ್ಟಪಡೋದಿಲ್ಲ ಆ ಹೋಟೆಲ್ಗೆ ಹೋಗೋದಕ್ಕೆ. ಇಲ್ಲಿ ಎರಡೂ ಇದ್ದರೂ ಕೂಡ ಬೇರೆ ಬೇರೆಯಾಗಿ ಸರ್ವ್ ಮಾಡ್ತಾರೆ, ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಹಸ್ಬೆಂಡ್ ಸಮ್ಮು 3 ಜನ ಹೋಗಿದ್ದೀವಿ. ಅವತ್ತು ನಾವು ನಾನ್ ವೆಜ್ ತಿಂದಿರೋ ಕಾರಣ ವೆಜ್ನೇ ತಗೊಂಡಿದ್ದೀವಿ. ಮೊದಲನೇದಾಗಿ ಸ್ಟಾರ್ಟರ್ಸ್ಗೆ ಗೋಬಿ ಮಂಚೂರಿ, ಕಾರ್ನ್ ಚೀಸ್ ಬಾಲ್ಸ್ ಅನ್ನ ಆರ್ಡರ್ ಮಾಡಿದ್ವಿ. ಎರಡೂ ಸ್ಟಾರ್ಟರ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೇನೆ ಹೋಟೆಲ್ ಆಂಬಿಯನ್ಸ್ ನೋಡಿದ್ರ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಫುಡ್ ಕ್ವಾಲಿಟಿ ವೈಸು, ಕ್ವಾಂಟಿಟಿ ವೈಸು ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸಮ ತುಂಬಾನೇ ಇಷ್ಟಪಟ್ಟು ಮತ್ತೆ ಬರೋಣ, ನಾನ್ ವೆಜ್ ಟೇಸ್ಟ್ ಮಾಡೋದಕ್ಕೆ ಇನ್ನೊಂದ್ಸಲಿ ಬರೋಣ ಅಂತ ಹೇಳ್ತಾ ಇದ್ದ. ನೆಕ್ಸ್ಟ್ ಬಟರ್ ನಾನ್, ಪನ್ನೀರ್ ಬಟರ್ ಮಸಾಲ ಹಾಗೆ ಜೀರಾ ರೈಸ್ ಅನ್ನ ಆರ್ಡರ್ ಮಾಡಿದ್ವಿ. ಎಲ್ಲ ಕೂಡ ತುಂಬಾನೇ ಟೇಸ್ಟಿಯಾಗಿ ಮಾಡಿದ್ರು. ಹಾಗೇನೆ ಅಲ್ಲಿನ ಸ್ಟಾಫ್ ಕೂಡ ತುಂಬಾನೇ ಫ್ರೆಂಡ್ಲಿಯಾಗಿ ಸರ್ವ್ ಮಾಡಿದಾಗ್ಲಿ, ನಮ್ಮನ್ನ ಮಾತಾಡ್ಸಿದಾಗ್ಲಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ನಾವು ಊಟ ಎಲ್ಲ ಮುಗಿಸಿ ಲೈಮ್ ಸೋಡಾಯಿಂದ ಊಟನ ಎಂಡ್ ಮಾಡಿದ್ವಿ. ಹಾಗೇನೆ ನಾವು ವಿಡಿಯೋ ಮಾಡ್ತಾ ಇದ್ದಿದ್ದನ್ನ ನೋಡಿ ಅವರು ಬನ್ನಿ ಮೇಲೆ ನಾನ್ ವೆಜ್ ಕೌಂಟರ್ ಇದೆ, ಅಲ್ಲೂ ಕೂಡ ನೋಡ್ಬೋದು, ಹಾಗೆ ಕಿಚನ್ ಕೂಡ ನೋಡೋರಂತೆ ಬನ್ನಿ ಅಂತ ಹೇಳಿ ನಾನ್ ವೆಜ್ ಕೌಂಟರ್ ಹಾಗೆ ಕಿಚನ್ ಅನ್ನು ಕೂಡ ತೋರಿಸಿದ್ದಾರೆ. ಕಿಚನ್ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಇಟ್ಕೊಂಡಿದ್ರು ಅಂತ ಅಂದ್ರೆ ನೀವೇ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಹಾಗೆ ಮೇಲ್ಗಡೆ ನಾನ್ ವೆಜ್ ಕೌಂಟರ್ ಕೂಡ ಹೇಗೆಲ್ಲ ಇದೆ ಅನ್ನೋದನ್ನ ಕೂಡ ನೋಡ್ತೀರಾ. ಇನ್ನು ವೆಜ್ ಕೌಂಟರ್ಗಿಂತ ನಾನ್ ವೆಜ್ ಕೌಂಟರ್ನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ನೋಡ್ತಾ ಹೋಗಿ ಹೋಟೆಲ್ ಹೇಗಿದೆ, ಕಿಚನ್ ಎಲ್ಲ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು.
ಈ ವಿಡಿಯೋ ಹೇಗೆಲ್ಲ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.